ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಕೂಡ ಸಿಡಿತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಕೆಪಿಸಿಸಿ ಅಧ್ಯಕ್ಷರ ಕೈಲಿ ಪಕ್ಷ ಸಂಘಟನೆ ಮಾಡೋಕ್ಕಾಗ್ತಾ ಇಲ್ವಾ? ಆ ಮಾತಿನ ಅರ್ಥ ಏನು? ಯಾರು ಓಟ್ ತರ್ತಾರೋ ಅವ್ರು ಆಗ್ತಾರೆ, ಅದರಲ್ಲಿ ಏನಿದೆ ಅಂತೆಲ್ಲ ಮಾತಾಡಿದಾರಲ್ಲ. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಪರೋಕ್ಷವಾಗಿ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಆರೋಪವನ್ನು ಮಾಡಿದ್ದಾರಾ? ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಂದುವರಿಸ್ತಾರೋ ಬಿಡ್ತಾರೋ ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಪಕ್ಷ ಸಂಘಟನೆ ದೃಷ್ಟಿಯಲ್ಲಿ ಇದು ಮೈನಸ್ ಇರುತ್ತೆ. ಇದು ಪಕ್ಷ ಸಂಘಟನೆ ಅಂತ ಬಂದಾಗ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ. ಡಿ.ಕೆ.ಶಿ ಮಿನಿಸ್ಟರ್ ಆದಮೇಲೆ ಸಂಘಟನೆ ಕಡಿಮೆ ಆಗಿಬಿಟ್ಟಿದೆ. ಮಿನಿಸ್ಟರ್ಗಿರಿ ನೋಡ್ತಾರಾ, ಪಕ್ಷ ಸಂಘಟನೆ ಮಾಡೋದು ನೋಡ್ತಾರಾ? ಅವರು ಮಿನಿಸ್ಟರ್ ಆಗಿದ್ದಾರಪ್ಪ ಅವರು, ಡಿ.ಕೆ. ಶಿವಕುಮಾರ್ ಅವರು. ಮಿನಿಸ್ಟರ್ ಆದಮೇಲೆ ಆ ಕಡೆ ಓಡಾಟ ಇರುತ್ತೆ. ಅವರು ಪಕ್ಷ ಸಂಘಟನೆ ಮಾಡೋಕ್ಕೆ ಎಲ್ರಿ ಆಗುತ್ತೆ ಅವ್ರಿಗೆ? ಇದೆಲ್ಲ ಆಗಲ್ಲ. ಸಂಘಟನೆ ಕಡಿಮೆ ಆಗಿಬಿಟ್ಟಿದೆ. ಮೊದಲು ಫುಲ್ ಆ್ಯಕ್ಟಿವ್ ಆಗಿದ್ವಿ, ಈಗ ಡೌನ್ ಆಗಿಬಿಟ್ಟಿದ್ದೀವಿ, ಮತ್ತೆ ಸ್ಪೀಡ್ ಬರಬೇಕು ಅಂತ ಕೂಡ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಸಂಘಟನೆ 28 ಸಂಘಟನೆ 28 ಚುನಾವಣೆ ಗೆಲ್ಲಬೇಕಲ್ಲ. ಅದ್ರ ಬಗ್ಗೆ ಪಕ್ಷ ಗೆಲ್ಲಬೇಕು, ಯಾವ ಹೋಗ್ಬೇಕು, ಏನೇನು ಮಾಡಬೇಕು, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಒಂದು ಮತ್ತೆ ಸರಿ ಮಾಡ್ಕೊಳ್ಳುವಂತ ಬಗ್ಗೆ ಚರ್ಚೆ ಆಗಿದೆ. ಕಡಿಮೆ ಆಗಿದೆ. ಎಲ್ಲರೂ ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ. ಎಲ್ಲಿ ಹೋಗ್ತಾ ಇಲ್ಲ, ನಾವು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಎಲ್ಲರದು, ನಮ್ದು ಒಬ್ಬರದ್ದು ಎಲ್ಲ, ಯಾರ್ದು ಅಲ್ಲ, ಎಲ್ಲರೂ ಮುಂಚೆ ಎಲ್ಲ ನಾವು ಆಕ್ಟಿವ್ ಆಗಿದ್ದೀವಿ ಪಕ್ಷದ ಸಂಘಟನೆಯಲ್ಲಿ. ನಾವೆಲ್ಲ ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ, ಅದು ಜಿಲ್ಲಾ ಕೆಲಸ ಅಂತ ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಹಿಂಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು, ಮಾಡ್ಬೇಕು. ಅವ್ರಿಗೂ ಮೇಲ್ಗಡೆ ಉಸ್ತುವಾರಿ ಅವರು ಬೇಕು, ಅವರೆಲ್ಲ ಟೀಮ್ ಮಾಡಬೇಕು, ಇನ್ನೂ ಹೆಚ್ಚಿನ ಪ್ರಮಾಣ ಆಗಬೇಕು.